ಹಾಯ್ ಗೈಸ್, ಒಂದೂರಲ್ಲಿ ನಿಗೂಢವಾಗಿ ವ್ಯಕ್ತಿಗಳು ಕಾಣೆ ಆಗ್ತಾ ಇರ್ತಾರೆ. ಅವ್ರಗಳನ್ನ ಕಿಡ್ನಾಪ್ ಮಾಡ್ತಿರೋದು ಯಾರು, ಮೋಟಿವ್ ಏನು, ಪೊಲೀಸ್ನವರು ಹೇಗೆ ಈ ಮಿಸ್ಟ್ರಿನ ಸಾಲ್ವ್ ಮಾಡ್ತಾರೆ ಅನ್ನೋ ಕಥೆನ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ಒನ್ ಡೇ ಜಸ್ಟಿಸ್ ಡೆಲಿವರ್ಡ್. 2019 ನಲ್ಲಿ ತೆರೆ ಕಂಡಿದ್ದ ಹಿಂದಿ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ತ್ಯಾಗಿ ಅನ್ನುವ ಜಡ್ಜ್ ಹಲವು ವರ್ಷಗಳ ಸೇವೆ ಮಾಡಿದ ನಂತರ ರಿಟೈರ್ಮೆಂಟ್ ತಗೋತಾರೆ. ಹಾಗೇನೆ ಸದ್ಯದಲ್ಲೇ ಮಗಳ ಮದ್ವೆ ಇರೋದ್ರಿಂದ ಶಾಪಿಂಗ್ ಮಾಡೋಕೆ ಹೋಗ್ತಾರೆ. ಈ ಜಸ್ಟಿಸ್ ತ್ಯಾಗಿ ಅವ್ರಿಗೆ ಲೋಕಲ್ ಇನ್ಸ್ಪೆಕ್ಟರ್ ಶರ್ಮಾ ಒಳ್ಳೆ ಫ್ರೆಂಡ್. ಕಟ್ ಮಾಡಿದ್ರೆ ತ್ಯಾಗಿ ಅವ್ರ ಮಗಳ ಮದ್ವೆ ಅದ್ದೂರಿಯಾಗಿ ನಡೀತಾ ಇದೆ. ನೆಕ್ಸ್ಟ್ ಡೇ ಒಬ್ಬ ಹುಡುಗ ಪೊಲೀಸ್ ಸ್ಟೇಷನ್ಗೆ ಬಂದು, ಸರ್ ನಿನ್ನೆ ಜಸ್ಟಿಸ್ ತ್ಯಾಗಿ ಅವ್ರ ಮಗಳ ಮದ್ವೆಗೆ ಹೋಗಿದ್ದ, ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾ ಇಲ್ಲ ಅಂತ. ಆಗ ಇನ್ಸ್ಪೆಕ್ಟರ್ ಶರ್ಮಾ, ನಿನ್ನೆ ನಿಮ್ಮ ಅಪ್ಪ ಅಮ್ಮನ್ನ ವೆಡ್ಡಿಂಗ್ ಫಂಕ್ಷನ್ ನಲ್ಲಿ ನೋಡ್ದೆ. ಹೌದು, ಆ ಫಂಕ್ಷನ್ ಗೆ ಹೋದವರು ರಿಟರ್ನ್ ಬಂದಿಲ್ಲ, ಇಬ್ರು ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಇನ್ಸ್ಪೆಕ್ಟರ್ ಶರ್ಮಾ ಹುಡುಗನ್ ಸಮೇತ ಜಸ್ಟಿಸ್ ತ್ಯಾಗಿ ಅವ್ರನ್ನ ಭೇಟಿಯಾಗಿ, ನಿನ್ನೆ ರಾತ್ರಿ ನಿಮ್ ಮಗಳು ವೆಡ್ಡಿಂಗ್ ಫಂಕ್ಷನ್ ನಲ್ಲಿದ್ದ ಇವ್ರ ಅಪ್ಪ ಅಮ್ಮ ಮಿಸ್ಸಿಂಗ್. ಹೌದಾ? ಎಸ್ ಸರ್. ಮದ್ವೆ ಫುಟೇಜ್ ಚೆಕ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು. ಸರಿ, ಓಕೆ, ನಾನು ವಿಡಿಯೋಗ್ರಾಫರ್ಗೆ ಕಾಲ್ ಮಾಡಿ ಹೇಳ್ತೀನಿ, ನೀವು ಹೋಗಿ ಫುಟೇಜ್ ನ ಚೆಕ್ ಮಾಡ್ಕೊಳ್ಳಿ. ಆ ವೆಡ್ಡಿಂಗ್ ಫುಟೇಜ್ ನ ಚೆಕ್ ಮಾಡ್ತಾರೆ. ಆ ಫುಟೇಜ್ ಅಲ್ಲಿ ಇವ್ರ ಅಪ್ಪ ಅಮ್ಮ ಇದ್ದಾರೆ. ತಂದೆ ಅಜಯ್, ತಾಯಿ ರೀನಾ. ವೃತ್ತಿಯಲ್ಲಿಬ್ರು ಡಾಕ್ಟರ್ಸ್. ಮದ್ವೆ ಮುಗಿಸ್ಕೊಂಡು ಹೊರಟಿದ್ದಾರೆ, ಆದ್ರೆ ಮನೆಗ್ ಬಂದಿಲ್ಲ. ಕಟ್ ಮಾಡಿದ್ರೆ ಅಜಯ್ ಹಾಗೂ ರೀನಾ ಅವರಿಬ್ಬರನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ಜಸ್ಟಿಸ್ ತ್ಯಾಗಿ. ಯಾಕೆ ನಮ್ನ ಕಿಡ್ನಾಪ್ ಮಾಡಿದ್ದೀರಾ? ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಡಿಸೆಂಬರ್ 6, 2013 ನೆನ್ಪಿದ್ಯಾ? ಈಗ ಒಂದು ಫ್ಲಾಶ್ ಬ್ಯಾಕ್. ಡಾಕ್ಟರ್ ಅಜಯ್ ರೀನಾ ವರ್ಕ್ ಮಾಡ್ತಿದ್ದ ಹಾಸ್ಪಿಟಲ್ಗೆ ಅಬ್ದುಲ್ ಅನ್ನುವ ವ್ಯಕ್ತಿ ಬಾಂಬ್ ಬ್ಲಾಸ್ಟ್ ಇಂದ ಇಂಜುರಿ ಆಗಿ ಅಡ್ಮಿಟ್ ಆಗಿರ್ತಾನೆ. ಜನರಲ್ ವಾರ್ಡ್ ಅಲ್ಲಿ ಇದ್ದ ಅಬ್ದುಲ್ ಸಡನ್ ಆಗಿ ಒದ್ದಾಡೋದಕ್ಕೆ ಶುರು ಮಾಡ್ತಾನೆ, ನನ್ನಿಂದ ನೋವು ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ. ಆಗ ಅವನ್ನ ಐಸಿಯು ವಾರ್ಡ್ ಗೆ ಶಿಫ್ಟ್ ಮಾಡ್ತಾರೆ. ಅಜಯ್ ರೀನಾ ಅಬ್ದುಲ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಡಾಕ್ಟರ್ ಅಜಯ್ ಹೇಳ್ತಿರೋ ಪ್ರಕಾರ ಸಡನ್ ಆಗಿ ಅವನ್ ಬ್ಲಡ್ ಪ್ರೆಷರ್ ಕಡಿಮೆ ಆಗಿದೆ, ಅದ್ರಿಂದಾನೇ ಹೀಗಾಗಿರೋದು, ನೀವು ಬಿಲ್ ಪೇ ಮಾಡಿ, ಅವನು ರಿಕವರ್ ಆಗ್ತಾನೆ ಅಂತ. ವಾರ್ಡ್ ಬಾಯ್ಗೆ ಗೊತ್ತಿದೆ ಈ ಡಾಕ್ಟರ್ ರೇ ಅಬ್ದುಲ್ ಸೀರಿಯಸ್ ಆಗೋ ತರ ಮೆಡಿಸಿನ್ ಕೊಟ್ಟು ಐಸಿಯುಗೆ ಅಡ್ಮಿಟ್ ಮಾಡೋ ತರ ಮಾಡಿದ್ದಾರೆ ಅಂತ. ಕೊನೆಗೂ ಅಬ್ದುಲ್ ಬದುಕುಳಿಯೋದಿಲ್ಲ. ಇದ್ರಿಂದ ಅವ್ರ ತಾಯಿಗೆ ಶಾಕ್ ಆಗುತ್ತೆ. ಡಾಕ್ಟರ್ ಅಜಯ್ ರಿಕವರ್ ಆಗ್ತಾನೆ ಅಂತ ಹೇಳಿದ್ರು, ಮತ್ತೆ ಹೇಗೆ ತೀರ್ ಹೋದ ಅಂತ. ನಂತರ ಅಬ್ದುಲ್ ಅವ್ರ ತಾಯಿ ಡಾಕ್ಟರ್ ಅಜಯ್ ಹಾಗೂ ರೀನಾ ವಿರುದ್ಧ ಕೇಸ್ ಹಾಕ್ತಾರೆ. ಅಬ್ದುಲ್ ತಾಯಿ ಪರ ವಾದ ಮಾಡ್ತಿದ್ದ ಲಾಯರ್ ಅಬ್ದುಲ್ಗೆ ಕೆಲವು ದಿನಗಳಿಂದ ಮಾರ್ಫಿನ್ ಇಂಜೆಕ್ಟ್ ಮಾಡ್ತಿದ್ದಾರೆ, ಇದ್ರಿಂದಾನೇ ಅವನ್ ಡೆತ್ ಆಗಿದೆ. ಈ ಡಾಕ್ಟರ್ಸ್ ವಿರುದ್ಧ ಭ್ರೂಣ ಹತ್ಯೆ ಕೇಸ್ ಕೂಡ ಇದೆ ಅಂತ. ಆಗ ಆಪೋಸಿಟ್ ಲಾಯರ್, ಈ ರೀತಿ ಮೆಡಿಕಲ್ ರಿಪೋರ್ಟ್ ನ ಯಾರ್ ಬೇಕಾದ್ರೂ ಕೊಡಬಹುದು, ಡಾಕ್ಟರ್ಸ್ ವಿರುದ್ಧ ಬೇಕು ಅಂತಾನೆ ಈ ರೀತಿ ರಿಪೋರ್ಟ್ ಗಳನ್ನ ಕೊಟ್ಟು ಈ ಕೇಸ್ ನ ದಿಕ್ಕು ತಪ್ಪಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಬಾಂಬ್ ಬ್ಲಾಸ್ಟ್ ಇಂದ ಗಾಯಗೊಂಡಿದ್ದ ಅಬ್ದುಲ್ ನ ಕಂಡೀಷನ್ ತುಂಬಾ ಸೀರಿಯಸ್ ಆಗಿತ್ತು. ಅವನ್ ಯಾವಾಗ ಬೇಕಾದ್ರೂ ಸಾಯೋ ಸ್ಥಿತಿಯಲ್ಲಿದ್ದ. ಈ ಡಾಕ್ಟರ್ಸ್ ಅವನಿಗೆ ಸರಿಯಾದ ಚಿಕಿತ್ಸೆ ಕೊಟ್ಟಿದ್ರಿಂದಾನೆ ಅವನು ಇಷ್ಟು ದಿನ ಆದ್ರೂ ಜೀವಂತವಾಗಿದ್ದ ಅಂತ. ಇನ್ನು ವಾರ್ಡ್ ಬಾಯ್ ನ ವಿಚಾರಣೆ ಮಾಡಿದಾಗ ಡಾಕ್ಟರ್ ನನಗೆ ಅಬ್ದುಲ್ ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಹೇಳಿದ್ರು ಅಂತ ಹೇಳಿಕೆನ ಬದಲಾಯಿಸ್ತಾನೆ. ಆದ್ರೆ ನಿಜವಾಗ್ಲೂ ಡಾಕ್ಟರ್ ಅಜಯ್ ಇವನ್ ಕೈಯಲ್ಲೇ ಅಬ್ದುಲ್ಗೆ ಫಿಕ್ಸ್ ಮಾಡಿದ್ದ ಡ್ರಿಪ್ಸ್ ನಲ್ಲಿ ಮಾರ್ಫಿನ್ ಡ್ರಗ್ ನ ಮಿಕ್ಸ್ ಮಾಡ್ಸಿರ್ತಾರೆ. ಅಬ್ದುಲ್ ತಾಯಿ ಕೂಡ ಅದೇ ಹೇಳ್ತಾರೆ. ವಾರ್ಡ್ ಬಾಯ್ ಬಂದು ಡ್ರಿಪ್ಸ್ ನಲ್ಲಿ ಏನೋ ಮಿಕ್ಸ್ ಮಾಡಿದ್ಮೇಲೆನೆ ಅವನಿಗೆ ನೋವು ಜಾಸ್ತಿ ಆಗಿ ಐಸಿಯು ನಲ್ಲಿ ಅಡ್ಮಿಟ್ ಮಾಡಿದ್ರು ಅಂತ. ಡಾಕ್ಟರ್ ಅಜಯ್ ದುಡ್ಡಿಗೋಸ್ಕರನೇ ಹೀಗೆಲ್ಲ ಮಾಡಿರೋದು. ಜನರಲ್ ವಾರ್ಡ್ ಅಲ್ಲಿ ಇದ್ರೆ ಕಡಿಮೆ ಚಾರ್ಜ್ ಪೇ ಮಾಡ್ಬೇಕಾಗುತ್ತೆ, ಅದೇ ಐಸಿಯು ನಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ಜಾಸ್ತಿ ಬಿಲ್ ಪೇ ಮಾಡ್ಬೇಕು. ಅದಕ್ಕೇನೆ ಈ ಪ್ಲಾನ್ ಮಾಡಿರ್ತಾರೆ. ಬಾಡಿನಲ್ಲಿ ಮಾರ್ಫಿನ್ ಅಂಶ ಜಾಸ್ತಿ ಇದ್ದಿದ್ರಿಂದ ಅವನ್ ಜೀವ ಉಳಿಲಿಲ್ಲ. ಆದ್ರೆ ಈ ಡಾಕ್ಟರ್ಸ್ ಕಲ್ಪ್ರಿಟ್ಸ್ ಅಂತ ಪ್ರೂವ್ ಮಾಡೋಕೆ ಯಾವುದೇ ಸಾಲಿಡ್ ಪ್ರೂಫ್ ಇಲ್ಲ. ಡಾಕ್ಟರ್ಸ್ ಪರ ವಾದ ಮಾಡ್ತಿದ್ದ ಲಾಯರ್ ಅಬ್ದುಲ್ ಉಸಿರಾಡೋಕೆ ಆಗದೆ ಕಷ್ಟ ಪಡ್ತಾ ಇದ್ದ. ಈ ಡಾಕ್ಟರ್ಸ್ ಅವನಿಗೆ ಹೆಚ್ಚಿನ ಚಿಕಿತ್ಸೆ ಕೊಡೋಕೆ ಐಸಿಯು ನಲ್ಲಿ ಅಡ್ಮಿಟ್ ಮಾಡಿದ್ರು, ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ತೀರು ಹೋದ. ಇವ್ರು ಸುಮ್ನೆ ಡಾಕ್ಟರ್ಸ್ ನ ಬ್ಲೇಮ್ ಮಾಡ್ತಿದ್ದಾರೆ ಅಂತ. ಸೊ ಡಾಕ್ಟರ್ಸ್ ವಿರುದ್ಧ ಯಾವುದೇ ಸಾಲಿಡ್ ಪ್ರೂಫ್ ಇಲ್ದೇ ಇರೋದ್ರಿಂದ ಜಸ್ಟಿಸ್ ತ್ಯಾಗಿ ಅವರಿಬ್ಬರನ್ನ ನಿರಪರಾಧಿಗಳು ಅಂತ ಬಿಡುಗಡೆ ಮಾಡ್ತಾರೆ. ಇದರಿಂದ ಟ್ರಿಗರ್ ಆಗಿದ್ದ ಅಬ್ದುಲ್ ನ ತಾಯಿ, ನೀವು ಕೂಡ ನಿಮ್ನ ಮಾರ್ಕೋಬಿಟ್ರಾ ಅಂತ ತ್ಯಾಗಿ ಅವ್ರ ಕೆನ್ನೆಗೆ ಹೊಡಿತಾರೆ. ಆಮೇಲೆ ಇವ್ರಿಗೆ ಗೊತ್ತಾಗಿದೆ ಈ ಡಾಕ್ಟರ್ಸ್ ಅವ್ರ ವಿರುದ್ಧ ಆರೋಪ ಬರ್ದೇ ಇರೋ ತರ ಕಾನೂನಲ್ಲಿರೋ ಲೂಪ್ ಹೋಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅಂತ. ಆಸ್ ಎ ಜಡ್ಜ್ ಆಗಿ ನನ್ನಿಂದ ಅಬ್ದುಲ್ ತಾಯಿಗೆ ನ್ಯಾಯ ಕೊಡ್ಸೋದಕ್ಕಾಗ್ಲಿಲ್ಲ, ಅದಕ್ಕೆ ಈಗ ನ್ಯಾಯ ಕೊಡ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಯಾಮರಾ ಇದೆ, ಇಬ್ರು ಕನ್ಫೆಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಜೀವಂತವಾಗಿರಲ್ಲ ಅಂತ. ಇವರಿಬ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದಕ್ಕೆ ಜಸ್ಟಿಸ್ ತ್ಯಾಗಿ ಒಂದು ಟ್ರ್ಯಾಪ್ ಸೆಟ್ ಮಾಡಿದ್ದಾರೆ. ಮರ ಕಟ್ ಮಾಡೋ ಮಿಷಿನ್ ನ ಫಿಕ್ಸ್ ಮಾಡಿ ಅದನ್ನ ಆನ್ ಮಾಡ್ತಾರೆ. ನಿಜ ಒಪ್ಕೊಂಡಿಲ್ಲ ಅಂದ್ರೆ ನಿಮ್ ದೇಹ ತುಂಡ ಆಗುತ್ತೆ ಅಂತ. ಇವರಿಬ್ರು ಕಿರ್ಚಾಡ್ತಾ ಇದ್ದಾರೆ. ಆ ಮಷಿನ್ ಟೇಬಲ್ ನ ಕಟ್ ಮಾಡ್ಕೊಂಡು ಅಜಯ್ ಬಾಡಿ ಹತ್ರ ಬರುತ್ತೆ. ಐ ಥಿಂಕ್ ಈ ಡಾಕ್ಟರ್ಸ್ ನ ತ್ಯಾಗಿ ಸಾಯಿಸ್ಬಿಟ್ರು ಅನ್ಸುತ್ತೆ. ಅವರಿಬ್ರು ಮಿಸ್ಸಿಂಗ್ ಆಗಿರೋ ವಿಷಯ ನ್ಯೂಸ್ ನಲ್ಲಿ ಪ್ರಸಾರ ಆಗ್ತಿದೆ. ಸೀನಿಯರ್ ಆಫೀಸರ್ ಇನ್ಸ್ಪೆಕ್ಟರ್ ಶರ್ಮಾಗೆ ಪ್ರೆಷರ್ ಹಾಕ್ತಾರೆ, ಆದಷ್ಟು ಬೇಗ ಈ ಕೇಸ್ ಸಾಲ್ವ್ ಆಗ್ಬೇಕು ಅಂತ.
ಈಗ ಇನ್ಸ್ಪೆಕ್ಟರ್ ಶರ್ಮಾ ಆ ಮದ್ವೆಗ್ ಬಂದಿದ್ದ ಗೆಸ್ಟ್ ಗಳನ್ನ ಎಂಕ್ವೈರಿ ಮಾಡೋ ನಿರ್ಧಾರ ಮಾಡ್ತಾರೆ. ಮೊದಲನೇದಾಗಿ ಒಂದು ದೊಡ್ಡ ಹೋಟೆಲ್ ನ ಓನರ್ ಆಗಿದ್ದ ಪಂಕಜ್ ನ ಎಂಕ್ವೈರಿ ಮಾಡೋದಕ್ಕೆ ಬರ್ತಾರೆ. ಆದ್ರೆ ಅವರು ಕೋಲ್ಕತ್ತಾದಲ್ಲಿ ಇದ್ದಾರಂತೆ. 2 ದಿನದ ನಂತರ ಬರ್ತಾರೆ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾಳೆ. ತ್ಯಾಗಿ ಮಗಳನ್ನ ಭೇಟಿಯಾಗೋಕೆ ಕೋಲ್ಕತ್ತಾಗೆ ಹೋಗ್ತಾರೆ. ಕಟ್ ಮಾಡಿದ್ರೆ ಇನ್ಸ್ಪೆಕ್ಟರ್ ಶರ್ಮಾ ಅಂಡ್ ಟೀಮ್ ಡಾಕ್ಟರ್ ಅಜಯ್ ರೀನಾ ಅವ್ರ ಫೋನ್ ನ ಟ್ರೇಸ್ ಮಾಡಿದಾಗ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಇಬ್ರು ಫೋನ್ ಕೂಡ ಸಿಗುತ್ತೆ. ಕೋಲ್ಕತ್ತಾನಲ್ಲಿರೋ ಪಂಕಜ್ ಶರ್ಮಾ ಅವ್ರಿಗೆ ಕಾಲ್ ಮಾಡಿ ನಮ್ ಹೋಟೆಲ್ಗೆ ಬಂದಿದ್ರಂತೆ, ಏನ್ ವಿಷಯ? ಏನಿಲ್ಲ ಸರ್, ಡಾಕ್ಟರ್ ಕಾಣೆ ಆಗಿದ್ದಾರಲ್ವಾ, ಅದಕ್ಕೆ ಜಸ್ಟ್ ರೂಟೀನ್ ಎಂಕ್ವೈರಿ ಅಷ್ಟೇ. ಏನು ಡಾಕ್ಟರ್ಸ್ ಕಾಣೆ ಆಗ್ಬಿಟ್ರ ಅಂತ ಪಂಕಜ್ಗೆ ಗಾಬರಿ ಆಗುತ್ತೆ. ಹೌದು, ತ್ಯಾಗಿ ಅವ್ರ ಮಗಳ ಮದ್ವೆಗೆ ನೀವು ಕೂಡ ಹೋಗಿದ್ರಿ ಅಲ್ವಾ? ಮದ್ವೆ ಮುಗಿಸ್ಕೊಂಡು ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಿಲ್ಲ. ಪಂಕಜ್ ಅವರಿಗೆ ಶಾಕ್ ಆಗುತ್ತೆ, ಹೇಗೆ ಸಡನ್ ಆಗಿ ಕಾಣೆ ಆಗ್ಬಿಟ್ರು ಅಂತ. ಮಗಳನ್ನ ನೋಡೋಕೆ ಕೋಲ್ಕತ್ತಾಗೆ ಹೋಗಿದ್ದ ತ್ಯಾಗಿ ಈಗ ರಿಟರ್ನ್ ಹೊರಟಿದ್ದಾರೆ. ಅದೇ ಟ್ರೈನ್ ಅಲ್ಲೇ ಪಂಕಜ್ ಕೂಡ ಇದ್ದಾರೆ. ಇಬ್ರು ಸ್ವಲ್ಪ ಹೊತ್ತು ಮಾತಾಡಿ ತ್ಯಾಗಿ ಪಂಕಜ್ಗೆ ಆರೆಂಜ್ ಜ್ಯೂಸ್ ಕೊಡ್ತಾರೆ. ಅದನ್ನ ಕುಡಿದ ಮೇಲೆ ಪಂಕಜ್ ಅನ್ಕಾನ್ಶಿಯಸ್ ಆಗ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ತ್ಯಾಗಿ ವಾಕಿಂಗ್ ಮಾಡ್ತಾ ಇರುವಾಗ ಇನ್ಸ್ಪೆಕ್ಟರ್ ಶರ್ಮಾನ ಮೀಟ್ ಆಗ್ತಾರೆ. ಶರ್ಮಾ ಹೇಳ್ತಿರೋ ಪ್ರಕಾರ ಈ ಡಾಕ್ಟರ್ಸ್ ಮಿಸ್ಸಿಂಗ್ ಆಗಿರೋ ಕೇಸ್ ತಲೆನೋವಾಗಿದೆ. ಸೀನಿಯರ್ಸ್ ಆದಷ್ಟು ಬೇಗ ಕೇಸ್ ನ ಸಾಲ್ವ್ ಮಾಡಿ ಅಂತ ಪ್ರೆಷರ್ ಹಾಕ್ತಾ ಇದ್ದಾರೆ. ಕಟ್ ಮಾಡಿದ್ರೆ ಪಂಕಜ್ ಅವ್ರನ್ನ ತ್ಯಾಗಿನ ಕಿಡ್ನಾಪ್ ಮಾಡಿರೋದು. ಗಾಬರಿ ಆಗಿದ್ದ ಪಂಕಜ್, ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ನನ್ ಬ್ಯಾಕ್ ಗ್ರೌಂಡ್ ಬಗ್ಗೆ ನಿಮಗ್ ಗೊತ್ತಿಲ್ಲ, ನನ್ನ ಸುಮ್ನೆ ಬಿಟ್ರೆ ನಿಮ್ಗೇನೋ ಒಳ್ಳೇದು ಅಂತ. ಅದೆಲ್ಲ ಗೊತ್ತಿದೆ, ನಿನ್ನ ಕಿಡ್ನಾಪ್ ಮಾಡಿದ್ದೀನಿ, ನನ್ನಿಂದ ಏನ್ ತಪ್ಪಾಗಿದೆ ಅಂತ ಕಿರ್ಚಾಡ್ತಾ ಇದ್ದಾರೆ. ನೀನೇನೇ ಕಿರ್ಚಿದ್ರೂನು ಶಬ್ದ ಹೊರಗಡೆ ಕೇಳಲ್ಲ. ನಾವು ಸಿಟಿಯಿಂದ ತುಂಬಾ ದೂರದಲ್ಲಿದ್ದೀವಿ. ನಿನ್ಗೆ ಹನಿಮೂನ್ ಕಪಲ್ ಕೇಸ್ ನೆನ್ಪಿದ್ಯಾ? ಶಗುಫ್ತಾ ಅಂಡ್ ಶಮೀಮ್. ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್. ಈ ಶಗುಫ್ತಾ ಮತ್ತೆ ಶಮೀಮ್ ಪಂಕಜ್ ಅವ್ರ ಹೋಟೆಲ್ಗೆನೆ ಹನಿಮೂನ್ಗೆ ಬಂದಿರ್ತಾರೆ. ಇವರು ಸ್ಟೇ ಆಗಿದ್ದ ರೂಮ್ ನಂಬರ್ 205 ನಲ್ಲಿ ಹಿಡನ್ ಕ್ಯಾಮೆರಾ ಫಿಕ್ಸ್ ಆಗಿದೆ. ಆ ವಿಷಯ ಪಾಪ ಇವರಿಬ್ರಿಗೆ ಗೊತ್ತಿಲ್ಲ. ರಾತ್ರಿ ಇವರು ಇಂಟಿಮೇಟ್ ಆಗಿರ್ತಾರೆ, ಅದೆಲ್ಲ ರೆಕಾರ್ಡ್ ಆಗಿದೆ. ನೆಕ್ಸ್ಟ್ ಆ ವಿಡಿಯೋ ಇಂಟರ್ನೆಟ್ ನಲ್ಲಿ ಲೀಕ್ ಆಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ. ಈ ವಿಡಿಯೋ ನೋಡಿದ ಜನ ಇವರಿಬ್ರನ್ನ ಗೇಲಿ ಮಾಡೋದಕ್ ಶುರು ಮಾಡ್ತಾರೆ. ಆದ್ರೆ ವಿಡಿಯೋ ಲೀಕ್ ಆಗಿರೋ ವಿಷಯ ಇವರಿಬ್ರಿಗೆ ಇನ್ನೂ ಗೊತ್ತಿಲ್ಲ. ಗಂಡನೇ ವಿಡಿಯೋ ಲೀಕ್ ಮಾಡಿದ್ದಾನೆ ಅಂತ ಪೊಲೀಸ್ನವರು ಶಗುಫ್ತಾನ ಅರೆಸ್ಟ್ ಮಾಡ್ತಾರೆ. ಈಗ ವಿಡಿಯೋ ಲೀಕ್ ಆಗಿರೋದು ಪಂಕಜ್ ಅವ್ರ ಹೋಟೆಲ್ ಇಂದ ಅಲ್ವಾ? ಸೊ ಶಮೀಮ್ ಅವ್ರ ತಂದೆ ಕೇಸ್ ಹಾಕ್ತಾರೆ. ಆದ್ರೆ ಪಂಕಜ್ ಹೇಳ್ತಿರೋ ಪ್ರಕಾರ ಇವ್ರ ಮಗಳು ಅಳಿಯ ನಮ್ ಹೋಟೆಲ್ಗೆ ಬಂದೇ ಇಲ್ಲ. ಅದ್ರಲ್ಲೂ ಇವ್ರು ಹೇಳ್ತಿರೋ ರೂಮ್ ನಂಬರ್ 205 ನಲ್ಲಿ ಕಳೆದ ಕೆಲವು ತಿಂಗಳಿಂದ ರಿನೋವೇಷನ್ ಕಾರ್ಯ ನಡೀತಾ ಇದೆ. ಇವರು ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ. ಹೋಟೆಲ್ನ ಸಿಸಿಟಿವಿ ಫುಟೇಜ್ ನ ಕೂಡ ಟ್ಯಾಂಪರ್ ಮಾಡಿರ್ತಾರೆ. ಸೊ ಪಂಕಜ್ ವಿರುದ್ಧ ಯಾವುದೇ ಸಾಲಿಡ್ ಎವಿಡೆನ್ಸ್ ಇಲ್ಲದೆ ಇರೋದ್ರಿಂದ ನಿರಪರಾಧಿ ಅಂತ ಬಿಡುಗಡೆ ಮಾಡ್ತಾರೆ. ಆ ವಿಡಿಯೋ ಲೀಕ್ ಆಗಿದ್ರಿಂದ ತುಂಬಾ ಅಪ್ಸೆಟ್ ಆಗಿದ್ದ ಶಮೀಮ್ ಸೂಸೈಡ್ ಮಾಡ್ಕೋತಾಳೆ. ಈಗ ಪ್ರೆಸೆಂಟ್ ನಲ್ಲಿ ತ್ಯಾಗಿ, ನೀನು ನನ್ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ನನಗೆ ಚೆನ್ನಾಗ್ ಗೊತ್ತು ನಿನ್ ಹೋಟೆಲ್ ನಲ್ಲಿ ಏನೆಲ್ಲ ಇಲ್ಲೀಗಲ್ ಬಿಸ್ನೆಸ್ ನಡೆಯುತ್ತೆ ಅಂತ. ಆದ್ರೆ ನಿನ್ ವಿರುದ್ಧ ಆಧಾರ ಇಲ್ದೇ ಇರೋದ್ರಿಂದ ನಿನ್ನ ಬಿಡುಗಡೆ ಮಾಡ್ಬೇಕಾಯ್ತು. ಈಗೊಂದು ಅವಕಾಶ ಕೊಡ್ತೀನಿ, ಇಲ್ಲೊಂದು ಕ್ಯಾಮರಾ ಇದೆ, ಕನ್ಫೆಸ್ ಮಾಡ್ಕೋ. ಆದ್ರೆ ಪಂಕಜ್ ಒಪ್ತಾ ಇಲ್ಲ. ಇವ್ರ ಸೀಟ್ ಅಡಿಯಲ್ಲಿ ಒಂದು ಹೀಟಿಂಗ್ ಲೈಟ್ ಇದೆ, ಅದು ನಿಧಾನಕ್ಕೆ ನಿನ್ ಸೀಟ್ ನ ಹೀಟ್ ಮಾಡಿ ನರ್ಕ ತೋರಿಸಿ ಜೀವ ತೆಗೆಯುತ್ತೆ ಅಂತ. ಈಗ ಡಾಕ್ಟರ್ ಅಜಯ್ ರೀನಾ ಅಂಡ್ ಪಂಕಜ್ 3 ಜನ ಕಾಣೆ ಆಗಿರೋದ್ರಿಂದ ಸೀನಿಯರ್ ಇನ್ಸ್ಪೆಕ್ಟರ್ ಶರ್ಮಾ ಅವರಿಗೆ ಸರಿಯಾಗಿ ಬೈತಾರೆ. ಸರ್, ಡಾಕ್ಟರ್ಸ್ ಕೇಸ್ ನ ಎಂಕ್ವೈರಿ ಮಾಡ್ತಿರುವಾಗ್ಲೇ ಈ ಪಂಕಜ್ ಕೂಡ ಕಾಣೆ ಆಗ್ಬಿಟ್ರು. ಸದ್ಯಕ್ಕೆ ಯಾವುದೇ ಲೀಡ್ ಸಿಕ್ತಿಲ್ಲ ಅಂತ. ನೋಡಿ, ನನ್ ಮೇಲೂ ಒತ್ತಡ ಇದೆ. ಈ ಕೇಸ್ ನ ಕ್ರೈಮ್ ಬ್ರಾಂಚ್ ಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಇವರೇ ಕೇಸ್ ನ ಹ್ಯಾಂಡಲ್ ಮಾಡ್ತಾರೆ. ಹೆಸರು ಲಕ್ಷ್ಮಿ ರಾಟಿ. ಇವ್ರ ಅಂಡರ್ ನಲ್ಲೇ ಶರ್ಮಾ ವರ್ಕ್ ಮಾಡ್ಬೇಕು. ಬಂದ ತಕ್ಷಣ ಶರ್ಮಾ ಹತ್ರ ಇದುವರೆಗೂ ನಡೆದಿರೋ ಎಂಕ್ವೈರಿ ಡೀಟೇಲ್ ನ ಕೇಳಿ ಅದನ್ನ ಪೂರ್ತಿಯಾಗಿ ಸ್ಟಡಿ ಮಾಡ್ತಾರೆ. ಫಸ್ಟ್ ಅಬ್ದುಲ್ ಅವ್ರ ತಾಯಿ ಹತ್ರ ಎಂಕ್ವೈರಿ ಮಾಡ್ತಾರೆ. ಇವ್ರು ಹೇಳ್ತಿರೋ ಪ್ರಕಾರ ಇವ್ರ ಮಗ ಅಬ್ದುಲ್ಗೆ ಮಾರ್ಕೆಟ್ ನಲ್ಲಿ ಬಾಂಬ್ ಇಟ್ಟಿದ್ದು ಯಾರು ಅಂತ ಗೊತ್ತಿತ್ತಂತೆ. ಯಾಕಂದ್ರೆ ಅದೇ ಬಾಂಬ್ ಬ್ಲಾಸ್ಟ್ ಇಂದಾನೆ ಅಬ್ದುಲ್ಗೆ ತುಂಬಾ ಗಾಯ ಆಗಿತ್ತು. ಬಾಂಬ್ ಇಟ್ಟಿದ್ದ ವ್ಯಕ್ತಿ ಹೆಸರು ಅಫ್ಜಲ್. ಅವನ್ ಪರಿಚಯ ಅಬ್ದುಲ್ಗೆ ಇತ್ತಂತೆ. ಆದ್ರೆ ಯಾರೋ ಒಬ್ಬ ಸ್ಟ್ರೇಂಜರ್ ಇವ್ರಿಗೆ ಹೆದರಿಸಿದ್ದಾನೆ. ಹಾಸ್ಪಿಟಲ್ ನಲ್ಲಿರೋ ನಿನ್ ಮಗ ಜೀವಂತವಾಗಿ ಇರ್ಬೇಕಂದ್ರೆ ಅಫ್ಜಲ್ ಹೆಸರ್ನ ನಿಮ್ ಮಗ ಹೇಳ್ಬಾರ್ದು ಅಂತ. ಪೊಲೀಸ್ನವರು ಅಫ್ಜಲ್ ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ಅಬ್ದುಲ್ ಗೊತ್ತಿದ್ರುನು ಬಾಂಬ್ ಇಟ್ಟಿದ್ದು ಇವನಲ್ಲ ಅಂತ ಹೇಳಿರ್ತಾನೆ. ಆಮೇಲೆ ಡ್ರಿಪ್ಸ್ ಅಲ್ಲಿ ಏನೋ ಮಿಕ್ಸ್ ಮಾಡಿದ್ಮೇಲೆನೆ ಅವನ ಆರೋಗ್ಯ ಹಾಳಾಗಿ ತೀರೋದ ಅಂತ. ಸೀನಿಯರ್ ಆಫೀಸರ್ ಲಕ್ಷ್ಮಿನ ತ್ಯಾಗಿ ಅವರಿಗೆ ಪರಿಚಯ ಮಾಡಿಸ್ತಾರೆ. ಇವರೇ ಡಾಕ್ಟರ್ಸ್ ಮಿಸ್ಸಿಂಗ್ ಹಾಗೇನೆ ಪಂಕಜ್ ಕೇಸ್ ನ ಎಂಕ್ವೈರಿ ಮಾಡ್ತಿದ್ದಾರೆ ಅಂತ. ಲಕ್ಷ್ಮಿ ಹೇಳ್ತಾರೆ, ನಾನು ನಿಮ್ನ ಎಲ್ಲೋ ನೋಡಿದ್ದೀನಿ. ಆಗ ತ್ಯಾಗಿ ಮೇ ಬಿ ಯಾವ್ದಾದ್ರು ಸರ್ಕಾರಿ ಮೀಟಿಂಗ್ ನಲ್ಲಿ ನೋಡಿರ್ಬೋದು. ನೆಕ್ಸ್ಟ್ ವಾರ್ಡ್ ಬಾಯ್ ನ ಎಂಕ್ವೈರಿ ಮಾಡ್ತಾರೆ. ಇವನ್ ಹೇಳ್ತಿರೋ ಪ್ರಕಾರ ಈ ಡಾಕ್ಟರೇ ನನ್ಗೆ ಡ್ರಿಪ್ಸ್ ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡೋದಕ್ಕೆ ಹೇಳಿದ್ರು, ಅದ್ ಬಿಟ್ರೆ ನನ್ಗೇನು ಗೊತ್ತಿಲ್ಲ ಅಂತ. ನೆಕ್ಸ್ಟ್ ಹನಿಮೂನ್ ಕಪಲ್ ಕೇಸ್. ಪಂಕಜ್ ಅವ್ರ ಹೋಟೆಲ್ಗೆ ಹೋಗಿ ರೂಮ್ ನಂಬರ್ 205 ಚೆಕ್ ಮಾಡ್ತಾರೆ. ಆಕ್ಚುಲಿ ಅವ್ರಿಬ್ರು ಇಲ್ಲಿಗೆ ಬಂದೇ ಇಲ್ಲ ಅಂತ ಪ್ರೂವ್ ಮಾಡೋಕೆ ಪಂಕಜ್ ಆ ರೂಮ್ ಅಂಡರ್ ರಿನೋವೇಷನ್ ನಲ್ಲಿ ಇದೆ ಅಂತ ಕೋರ್ಟ್ ನಲ್ಲಿ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ತಕ್ಕಂತೆ ಸೆಟ್ ಮಾಡಿರ್ತಾರೆ. ಈ ರೂಮ್ ಇಂದಾನೆ ವಿಡಿಯೋ ಲೀಕ್ ಆಗಿರೋದು ಅಲ್ವಾ? ಕರೆಕ್ಟ್ ಆಗಿ ಚೆಕ್ ಮಾಡಿದಾಗ ಅಲ್ಲಿದ್ದ ಒಂದು ಫೋಟೋ ನೋಡಿ ಡೌಟ್ ಶುರು ಆಗುತ್ತೆ.
ಆಕ್ಚುಲಿ ಆ ಫೋಟೋ ಹಿಂದೆನೆ ಸ್ಪೈ ಕ್ಯಾಮ್ ಫಿಕ್ಸ್ ಆಗಿದೆ. ಅದರಲ್ಲಿ ಮೆನ್ಷನ್ ಆಗಿದ್ದ ಡೀಟೇಲ್ಸ್ ಆಧಾರದ ಮೇಲೆ ಇದನ್ನ ಮಾರಿದ ಶಾಪ್ಗೆ ಹೋಗಿ ಎಂಕ್ವೈರಿ ಮಾಡ್ತಾರೆ. ಅವನಿಗೆ ಸರಿಯಾಗಿ ಚಾರ್ಜ್ ಮಾಡಿ ಯಾರಿಗಿದ್ನ ಮಾರ್ದೆ ಅಂತ ಕೇಳಿದಾಗ ಅವನು ಒಂದು ಸಿಡಿ ಶಾಪ್ ಅವನಿಗೆ ಮಾರಿರ್ತಾನೆ. ಅಲ್ಲೋಗಿ ಚೆಕ್ ಮಾಡಿದಾಗ ಇವ್ರದೆಲ್ಲ ಒಂದು ಚೈನ್ ಲಿಂಕ್. ಅಂದ್ರೆ ಪಂಕಜ್ ಹೋಟೆಲ್ಗೆ ಹನಿಮೂನ್ಗೆ ಬರೋ ಕಪಲ್ಗಳು ಸ್ಟೇ ಆಗೋ ರೂಮ್ ನಲ್ಲಿ ಸ್ಪೈ ಕ್ಯಾಮ್ ನ ಇಟ್ಟು ಕಪಲ್ ಇಂಟಿಮೇಟ್ ಆದಾಗ ಅದನ್ನ ರೆಕಾರ್ಡ್ ಮಾಡಿ ಮೂವೀಸ್ ಹೆಸರಲ್ಲಿ ಮಾರಾಟ ಮಾಡ್ತಿರ್ತಾರೆ. ಆದ್ರೆ ಶಗುಫ್ತಾ ಶಮೀಮ್ ಅವ್ರ ವಿಡಿಯೋ ಹೇಗ್ ಲೀಕ್ ಆಯ್ತು ಅನ್ನೋದೇ ಮಿಸ್ಟ್ರಿ. ಈ ಸಿಡಿ ಶಾಪ್ ಅವನ್ನ ಅರೆಸ್ಟ್ ಮಾಡಿ ಸರಿಯಾಗಿ ಚಾರ್ಜ್ ಮಾಡಿ ಎಂಕ್ವೈರಿ ಮಾಡಿದಾಗ ಈ ಶಾಪ್ ಅವನು ಹೇಳ್ತಿರೋ ಪ್ರಕಾರ ಹೋಟೆಲ್ ನಲ್ಲಿ ಸ್ಪೈ ಕ್ಯಾಮ್ ನ ಫಿಕ್ಸ್ ಮಾಡಿ ತುಂಬಾ ವಿಡಿಯೋಗಳನ್ನ ಶೂಟ್ ಮಾಡಿ ಮೂವೀಸ್ ಹೆಸರಲ್ಲಿ ಮಾರಿದ್ದೀವಿ. ಆದ್ರೆ ಶಗುಫ್ತಾ ಶಮೀಮ್ ಅವ್ರ ವಿಡಿಯೋನ ಲೀಕ್ ಮಾಡಿದ್ರೆ 50,000 ಕೊಡ್ತೀನಿ ಅಂತ ಹೋಟೆಲ್ ಓನರ್ ಆಗಿದ್ದ ಪಂಕಜ್ ಹೇಳಿದ್ರಂತೆ. ಆದ್ರೆ ಈಗ ಪಂಕಜ್ ಕಾಣೆ ಆಗಿದ್ದಾರೆ. ಶರ್ಮಾ ನನಗೆ ಹೆಲ್ತ್ ಅಪ್ಸೆಟ್ ಆಗಿದೆ, 2 ದಿನ ರಜಾ ಬೇಕು ಅಂತ ರಜೆ ತಗೊಂಡು ಹೋಗ್ತಾರೆ. ಕಟ್ ಮಾಡಿದ್ರೆ ತ್ಯಾಗಿ ಅಂಡ್ ಫ್ಯಾಮಿಲಿ ಅವರು ಡಿನ್ನರ್ ಮಾಡೋದಕ್ಕೆ ಅಂತ ಒಂದು ರೆಸ್ಟೋರೆಂಟ್ ಗೆ ಬರ್ತಾರೆ. ಆ ರೆಸ್ಟೋರೆಂಟ್ ನ ಪಕ್ಕದಲ್ಲೇ ಒಂದು ಪಬ್ ಇದೆ. ಪಬ್ ನಲ್ಲಿದ್ದ ಒಂದು ಹುಡುಗಿ ಒಬ್ಬನಿಗೆ ಟ್ರ್ಯಾಪ್ ಸೆಟ್ ಮಾಡಿ ಅವನ್ ಜೊತೆ ಕ್ಲೋಸ್ ಆಗೋ ನೆಪದಲ್ಲಿ ಅವನು ಕುಡಿತಾ ಇದ್ದ ಡ್ರಿಂಕ್ಸ್ ಗೆ ಮತ್ತೊಬ್ಬರ ಔಷಧಿನ ಮಿಕ್ಸ್ ಮಾಡ್ತಾಳೆ. ಅವನು ಅನ್ಕಾನ್ಶಿಯಸ್ ಆದ್ಮೇಲೆ ಯಾರೋ ಒಬ್ಬ ಸ್ಟ್ರೇಂಜರ್ ನ ಸಹಾಯದಿಂದ ಈ ಹುಡುಗಿ ತ್ಯಾಗಿ ಅವ್ರ ಕಾರ್ ಡಿಕ್ಕಿಲಿ ಅವನ್ನ ಹಾಕ್ತಾರೆ. ಇದನ್ನ ದೂರದಿಂದ ತ್ಯಾಗಿ ಕೂಡ ಅಬ್ಸರ್ವ್ ಮಾಡ್ತಾರೆ. ಡಿನ್ನರ್ ಮುಗಿಸಿ ಮನೆಗೆ ಬರುವಾಗ ಒಂದ್ ಕಡೆ ಕಾರ್ ರಿಪೇರಿ ಆಗುತ್ತೆ. ರಿಪೇರಿ ಮಾಡಿ ಅಲ್ಲಿಂದ ಹೊರಡ್ತಾರೆ. ದಾರಿ ಮಧ್ಯೆ ಲಕ್ಷ್ಮಿ ಹಾಗೂ ತಂಡದವರು ಪ್ರತಿಯೊಂದು ಕಾರ್ನ ಚೆಕ್ ಮಾಡ್ತಾ ಇದ್ದಾರೆ. ತ್ಯಾಗಿ ಅವ್ರ ಕಾರ್ ಡಿಕ್ಕಿಲಿ ಪಬ್ ಇಂದ ಕಿಡ್ನಾಪ್ ಮಾಡಿದ್ದ ವ್ಯಕ್ತಿ ಇದ್ದಾನೆ. ಸೇಫ್ಟಿ ಪ್ರಿಕಾಷನ್ಗೆ ನಿಮ್ ಗಾಡಿನ ಕೂಡ ಚೆಕ್ ಮಾಡ್ಬೇಕು ಅಂತ ಡಿಕ್ಕಿ ಚೆಕ್ ಮಾಡಿದಾಗ ಅಲ್ಲಿ ಏನು ಇಲ್ಲ. ಕಟ್ ಮಾಡಿದ್ರೆ ಪಬ್ ಇಂದ ಕಿಡ್ನಾಪ್ ಮಾಡಿದ್ದ ವ್ಯಕ್ತಿನ ಒಂದ್ ಕಡೆ ಮಲಗಿಸಿದ್ದಾರೆ. ಅಂದ ಹಾಗೆ ಇವನ್ ಹೆಸರು ದಿಲಾವರ್. ತ್ಯಾಗಿ ಕೇಳ್ತಾರೆ, ಮಾರ್ಕೆಟ್ ನಲ್ಲಿ ಬಾಂಬ್ ಇಡೋ ಜವಾಬ್ದಾರಿನ ನೀನು ಯಾರಿಗೆ ಕೊಟ್ಟಿದ್ದೆ? ಈ ಬಾಂಬ್ ಬ್ಲಾಸ್ಟ್ ನ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಯಾರು? ಇವನು ಹೇಳೋಕೆ ರೆಡಿ ಇಲ್ಲ. ನೀನೋಗಿ ಅಬ್ದುಲ್ ತಾಯಿಗೆ ಹೆದರ್ಸಿದ್ಯಾ? ನಿನ್ ಮಗ ಯಾವ್ದೇ ಕಾರಣಕ್ಕೂ ಬಾಂಬ್ ಇಟ್ಟಿರೋ ಅಫ್ಜಲ್ ಹೆಸರನ್ನ ಹೇಳ್ಬಾರ್ದು ಅಂತ. ಅದಕ್ಕೇನೆ ಅಬ್ದುಲ್ ಪೊಲೀಸ್ನವರು ಅಫ್ಜಲ್ ನ ಕರ್ಕೊಂಡ್ ಬಂದಾಗ ಬಾಂಬ್ ಇಟ್ಟಿದ್ದು ಇವನ್ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ದ. ಇದನ್ನೆಲ್ಲ ನಿಮ್ ಕೈಯಲ್ಲಿ ಮಾಡಿಸ್ತಾ ಇರೋದು ಯಾರು? ನೀನು ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಿನ್ ತಲೆ 2 ಭಾಗ ಆಗುತ್ತೆ ಅಂತ. ಕಟ್ ಮಾಡಿದ್ರೆ ಲೋಕಲ್ ನಲ್ಲಿ ಪವರ್ಫುಲ್ ಪೊಲಿಟಿಷಿಯನ್ ಆಗಿದ್ದ MP ರಾವತ್ ಪೊಲೀಸ್ ಸ್ಟೇಷನ್ಗೆ ಬಂದು ದಿಲಾವರ್ ಅನ್ನೋ ವ್ಯಕ್ತಿ ಕಾಣೆಯಾಗಿದ್ದಾನೆ. ಅವನು ನಮ್ ಕಡೆ ಅವನು. ದಿಲಾವರ್ ಸೇರಿ ಇದುವರೆಗೂ 4 ಜನ ಮಿಸ್ಸಿಂಗ್. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ. ಆಗ ಲಕ್ಷ್ಮಿ, ನಾವು ಎಂಕ್ವೈರಿ ಮಾಡ್ತಾ ಇದ್ದೀವಿ, ಸ್ವಲ್ಪ ಟೈಮ್ ಕೊಡಿ ಅಂತ ಅವರಿಗೆಲ್ಲ ಸಮಾಧಾನ ಮಾಡಿ ಕಳಿಸ್ತಾರೆ. ಈಗ ದಿಲಾವರ್ ಕಾಣೆಯಾಗಿರೋದ್ರಿಂದ ಅವನು ಓಡಾಡಿದ ಜಾಗದಲ್ಲೆಲ್ಲ ಎಂಕ್ವೈರಿ ಮಾಡ್ತಾರೆ. ಇದೇ ಪಬ್ ಇಂದಾನೆ ದಿಲಾವರ್ ಕಾಣೆಯಾಗಿರೋದು. ಪಬ್ ನಲ್ಲಿದ್ದವರು ಹೇಳ್ತಿರೋ ಪ್ರಕಾರ ಆ ದಿನ ದಿಲಾವರ್ ಜೊತೆ ಒಂದು ಹುಡುಗಿ ಇದ್ಲಂತೆ. CCTV ಫುಟೇಜ್ ನ ಕಲೆಕ್ಟ್ ಮಾಡ್ಕೋತಾರೆ. ಲಕ್ಷ್ಮಿ ಮನೆಗ್ ಬಂದು ಆ ಫುಟೇಜ್ ನ ಚೆಕ್ ಮಾಡಿದಾಗ ದಿಲಾವರ್ನ ಕಿಡ್ನಾಪ್ ಮಾಡೋಕೆ ಹೆಲ್ಪ್ ಮಾಡಿದ್ದ ಲೇಡಿ ಯಾರು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಆ ಹುಡುಗಿ ಮನೆಗೆ ಹೋಗಿ ಇವನ್ನೇ ಅಲ್ವಾ ನೀನು ಕಿಡ್ನಾಪ್ ಮಾಡಿದ್ದು? ಈ ವ್ಯಕ್ತಿ ಹೇಳಿದ್ರಿಂದಾನೆ ಇವನ್ನ ಕಿಡ್ನಾಪ್ ಮಾಡದೆ ಅಲ್ವಾ ಅಂತ ಒಂದು ಫೋಟೋ ತೋರಿಸ್ತಾರೆ. ಆಗ ಅವಳು ಹೌದು ಅಂತ ಹೇಳ್ತಾಳೆ. ಲಕ್ಷ್ಮಿ ಯಾರ್ ಫೋಟೋ ತೋರಿಸಿದ್ರು ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಈಗ ಲಕ್ಷ್ಮಿ ಸೀನಿಯರ್ಗೆ ರಿಪೋರ್ಟ್ ಮಾಡ್ತಾರೆ. ಕಾಣೆಯಾಗಿರೋ ಎಲ್ರ ಮೇಲೂ ಕೇಸ್ ನಡೀತಾ ಇತ್ತು. ಇವ್ರಿಗೆಲ್ಲ ಜಸ್ಟಿಸ್ ತ್ಯಾಗಿ ಅವರು ಜಡ್ಜ್ ಆಗಿದ್ದ ಕೋರ್ಟ್ ಇಂದಾನೆ ಬೇಲ್ ಸಿಕ್ಕಿದೆ ಅಂತ. ನೆಕ್ಸ್ಟ್ ತ್ಯಾಗಿನ ಮೀಟ್ ಆಗಿ ಕಾಣೆಯಾಗಿದ್ದ ಎಲ್ರಿಗೂ ನಿಮ್ ಕೋರ್ಟ್ ಇಂದಾನೆ ಬೇಲ್ ಸಿಕ್ಕಿದೆ, ನಿಮ್ ಪ್ರೊಟೆಕ್ಷನ್ ಗೋಸ್ಕರ ಶರ್ಮಾ ಅವ್ರನ್ನ ಕಳಿಸ್ತೀನಿ ಅಂತ. ತ್ಯಾಗಿ ಕೂಡ ಒಪ್ಕೋತಾರೆ. ಶರ್ಮಾಗೆ ಕಾಲ್ ಮಾಡಿ ಇವತ್ತಿಂದ ತ್ಯಾಗಿ ಜೊತೆಲಿ ಇರೋಕೆ ಹೇಳ್ತಾರೆ. ದೀಪಾವಳಿ ಆಗಿರೋದ್ರಿಂದ ಬೇಗ ಬನ್ನಿ ಅಂತ ಶರ್ಮಾ ಅವ್ರ ಫ್ಯಾಮಿಲಿ ಫೋರ್ಸ್ ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡಿದ್ದ ತ್ಯಾಗಿ, ನೀನ್ ಹೋಗಿ ಫ್ಯಾಮಿಲಿ ಜೊತೆ ಫೆಸ್ಟಿವಲ್ಗೆ ತಯಾರಿ ಮಾಡ್ಕೋ, ಲಕ್ಷ್ಮಿ ಬಗ್ಗೆ ಚಿಂತೆ ಮಾಡಬೇಡ, ಅವ್ರೇನಾದ್ರೂ ಕೇಳಿದ್ರೆ ನಾನ್ ಮಾತಾಡ್ಕೋತೀನಿ ಅಂತ. ನೆಕ್ಸ್ಟ್ ತ್ಯಾಗಿ ಲೋಕಲ್ ಮೆಕ್ಯಾನಿಕ್ ಆಗಿದ್ದ ಅಫ್ಜಲ್ ನ ಭೇಟಿಯಾಗಿ ನಮ್ ಇನ್ನೊಂದು ಕಾರು ರಿಪೇರಿ ಆಗಿದೆ, ಬಾ ನನ್ ಜೊತೆ ಅಂತ ಅವನ್ನ ಕರ್ಕೊಂಡು ಹೋಗಿ ಮತ್ಬರೋ ಔಷಧಿನ ಹೊಡೆದು ಕಿಡ್ನಾಪ್ ಮಾಡ್ತಾರೆ. ಈ ಕಡೆ ಲಕ್ಷ್ಮಿ ಶರ್ಮಾ ಫ್ಯಾಮಿಲಿ ಜೊತೆ ದೀಪಾವಳಿ ಶಾಪಿಂಗ್ ಮಾಡ್ತಿರೋದ್ನ ನೋಡಿ, ನೀವ್ಯಾಕೆ ತ್ಯಾಗಿನ ಒಂಟಿಯಾಗಿ ಬಿಟ್ಟು ಬಂದ್ರಿ? ಇಲ್ಲ ಮ್ಯಾಮ್, ಅವ್ರನ್ನ ಮನೆಗ್ ಬಿಟ್ಟು ಬಂದೆ. ಸರಿ, ಆದಷ್ಟು ಬೇಗ ಹೋಗಿ, ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ನಮ್ ಜವಾಬ್ದಾರಿ. ನೆಕ್ಸ್ಟ್ ತ್ಯಾಗಿ ಮನೆಗೆ ಹೋಗಿ ವಿಚಾರಿಸಿದಾಗ ಅವರು ರೆಸ್ಟೋರೆಂಟ್ ಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ ರೆಸ್ಟೋರೆಂಟ್ ಗೆ ಹೋಗಿ ವಿಚಾರಿಸಿದಾಗ ಅವ್ರ ಮಗ ಹೇಳ್ತಾನೆ ಅಪ್ಪ ಮನೇಲೆ ಇರ್ಬೋದು ಅಂತ. ಸೊ ಲಕ್ಷ್ಮಿಗೆ ಡೌಟ್ ಶುರುವಾಗುತ್ತೆ. ಅಷ್ಟರಲ್ಲಿ ತ್ಯಾಗಿ ಬರ್ತಾರೆ. ಒಂಟಿಯಾಗಿ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ದೆ ಅಲ್ವಾ, ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಅಂತ ತ್ಯಾಗಿ ಹೇಳ್ತಾರೆ. ಕಟ್ ಮಾಡಿದ್ರೆ ಅಫ್ಜಲ್ ನ ಕಿಡ್ನಾಪ್ ಮಾಡಿರೋ ತ್ಯಾಗಿ ಆ ದಿನ ಮಾರ್ಕೆಟ್ ಅಲ್ಲಿ ಬಾಂಬ್ ಇಟ್ಟಿದ್ದು ನೀನೇ ಅಲ್ವಾ,
ಆ ದಿನ ಅಫ್ಜಲ್ ಟಿಫನ್ ಬಾಕ್ಸ್ ನಲ್ಲೇ ಬಾಂಬ್ ಇಟ್ಟು ತಂದಿರ್ತಾನೆ. ಆಗ ಅದೇ ಮಾರ್ಕೆಟ್ ಅಲ್ಲಿ ಇದ್ದ ಅಬ್ದುಲ್ ಇವನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಇವನು ಒಂದ್ ಕಡೆ ಆ ಬಾಕ್ಸ್ ನ ಇಟ್ಟು ಓಡೋಕೆ ಶುರು ಮಾಡ್ತಾನೆ. ಆಗ ಬಾಂಬ್ ಬ್ಲಾಸ್ಟ್ ಆಗಿ ಅಬ್ದುಲ್ಗೆ ತುಂಬಾ ಇಂಜುರಿ ಆಗಿದೆ. ಆಮೇಲೆ ಅವನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದ. ಈ ಬಾಂಬ್ ಬ್ಲಾಸ್ಟ್ ನಲ್ಲಿ ತುಂಬಾ ಜನ ಸತ್ತೋಗಿರ್ತಾರೆ. ಅಬ್ದುಲ್ ಇದಾನಲ್ಲ, ಅವ್ನ್ ಫಸ್ಟ್ ಅಫ್ಜಲ್ ಈ ಕೆಲಸ ಮಾಡಿರೋದು ಅಂತ ಹೇಳಿಕೆ ಕೊಟ್ಟಿರ್ತಾನೆ. ಅಬ್ದುಲ್ ಕೊಟ್ಟಿದ್ದ ಮಾಹಿತಿ ಆಧಾರದ ಮೇಲೆ ಅಫ್ಜಲ್ ನ ಕಂಡು ಹಿಡಿದು ಪೊಲೀಸ್ನವರು ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ದಿಲಾವರ್ ಅಫ್ಜಲ್ ಹೆಸರನ್ನ ಹೇಳಿದ್ರೆ ನಿನ್ ಮಗ ಜೀವಂತವಾಗಿರಲ್ಲ ಅಂತ ಅಬ್ದುಲ್ ತಾಯಿಗೆ ಹೆದರ್ಸಿದ್ರು. ಇದೇ ರೀಸನ್ಗೆನೆ ಅಬ್ದುಲ್ ಆ ದಿನ ಪೊಲೀಸ್ನವರು ಇವನೇ ತಾನೇ ಬಾಂಬ್ ಇಟ್ಟಿದ್ದು ಅಂತ ಕೇಳಿದಾಗ ಇವನಲ್ಲ ಅಂತ ಸುಳ್ಳು ಹೇಳಿರ್ತಾನೆ. ಪೊಲೀಸ್ನವ್ರಿಗೆ ಶಾಕ್ ಆಗುತ್ತೆ, ಯಾಕೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಈಗ ಇವನು ಟ್ರೀಟ್ಮೆಂಟ್ ತಗೋತಾ ಇರೋದ್ರಿಂದ ಜಾಸ್ತಿ ಎಂಕ್ವೈರಿ ಮಾಡೋದಕ್ಕಾಗಲ್ಲ. ಸೊ ಅಫ್ಜಲ್ ವಿರುದ್ಧ ಆಧಾರಗಳು ಇಲ್ಲದೆ ಇರೋದ್ರಿಂದ ತ್ಯಾಗಿ ಅವನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡ್ತಾರೆ. ಈಗ ಪ್ರೆಸೆಂಟ್ ಅಲ್ಲಿ ಅಫ್ಜಲ್ಗೆ ಕನ್ಫೆಸ್ ಮಾಡ್ಕೊಳ್ಳೋದಕ್ಕೆ ಹೇಳಿದಾಗ ಅವನು ಒಪ್ತಾನೆ ಇಲ್ಲ. ಅದಕ್ಕೆ ಅವನಿಗೂ ಟಾರ್ಚರ್ ಮಾಡೋದಕ್ ಶುರು ಮಾಡ್ತಾರೆ. ಈ ಕಡೆ ಎಂಕ್ವೈರಿ ಮಾಡ್ತಿರೋ ಲಕ್ಷ್ಮಿಗೆ ಮಾರ್ಕೆಟ್ ಬಾಂಬ್ ಬ್ಲಾಸ್ಟ್ ಅಲ್ಲಿ ಅಫ್ಜಲ್ ನ ಕೈವಾಡ ಇದೆ ಅನ್ನೋದು ಗೊತ್ತಾಗಿದ್ರಿಂದ ಅವನು ವರ್ಕ್ಶಾಪ್ ಗೆ ಹೋಗಿ ವಿಚಾರಿಸ್ತಾರೆ. ಅವನು ನಿನ್ನೆಯಿಂದ ಬಂದೇ ಇಲ್ಲ ಅಂತ ಅಲ್ಲಿದ್ದ ವ್ಯಕ್ತಿ ಹೇಳ್ತಾನೆ. ಲಕ್ಷ್ಮಿ ತ್ಯಾಗಿ ಅವ್ರಿಗೆ ಕಾಲ್ ಮಾಡಿ, ನಿಮ್ ಕೋರ್ಟ್ ಇಂದ ಬಿಡುಗಡೆ ಆಗಿದ್ದ ಅಫ್ಜಲ್ ಕೂಡ ಮಿಸ್ಸಿಂಗ್, ನೀವೇನು ಚಿಂತೆ ಮಾಡಬೇಡಿ, ನಿಮ್ ಪ್ರೊಟೆಕ್ಷನ್ ಗೆ ಮತ್ತೆ ಶರ್ಮಾನ ಕಳಿಸ್ತೀನಿ ಅಂತ. ಈ ಕೇಸಲ್ಲಿ ಲೀಡ್ ಸಿಗದೆ ಇರೋದ್ರಿಂದ ಲಕ್ಷ್ಮಿಗೆ ತುಂಬಾ ಟೆನ್ಷನ್ ಆಗ್ತಿದೆ. ಶರ್ಮಾ ಅವ್ರಿಗೆ ಕಾಲ್ ಮಾಡಿ ಬೇಗ ಸ್ಟೇಷನ್ಗೆ ಬನ್ನಿ ಅಂತ. ಈಗ ಲಕ್ಷ್ಮಿ ಶರ್ಮಾಗೆ ಈ ಕೇಸ್ ನಲ್ಲಿ ಗೊತ್ತಾಗಿರೋ ವಿಷಯನ ಹೇಳೋಕೆ ಶುರು ಮಾಡ್ತಾರೆ. MP ರಾವತ್ ಇದ್ದಾರಲ್ಲ, ಅವರೇ ಮೇನ್ ಕಲ್ಪ್ರಿಟ್. ಅವರು ಪೊಲಿಟಿಕಲ್ ಕೆರಿಯರ್ಗೆ ಹೆಲ್ಪ್ ಆಗ್ಲಿ ಅಂತ ಬೇಕು ಅಂತಾನೆ ಅಫ್ಜಲ್ ಕೈಯಲ್ಲಿ ಬಾಂಬ್ ಇಡ್ಸಿದ್ದಾರೆ. ಅದೇ ಮಾರ್ಕೆಟ್ ಅಲ್ಲಿ ಅಬ್ದುಲ್ ಇದ್ದಿದ್ರಿಂದ ಅವನಿಗೆ ಗಾಯ ಆಗಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದ. ಅಫ್ಜಲ್ ಬಾಂಬ್ ಇಟ್ಟಿರೋದ್ನ ನೋಡಿರೋ ಒಂದೇ ಐ ವಿಟ್ನೆಸ್ ಅಂದ್ರೆ ಅದು ಅಬ್ದುಲ್ ಮಾತ್ರ. ಅದಕ್ಕೆ MP ರಾವತ್ ಡಾಕ್ಟರ್ ಅಜಯ್ ರೀನಾಗೆ ದುಡ್ಡು ಕೊಟ್ಟು ಅಬ್ದುಲ್ ಕತೆನ ಮುಗಿಸೋದಕ್ಕೆ ಹೇಳಿದ್ದಾರೆ. ಅದಕ್ಕೇನೆ ಈ ಡಾಕ್ಟರ್ ವಾರ್ಡ್ ಬಾಯ್ ಕೈಯಲ್ಲಿ ಮಾರ್ಫಿನ್ ನ ಕೊಟ್ಟು ಡ್ರಿಪ್ಸ್ ನಲ್ಲಿ ಮಿಕ್ಸ್ ಮಾಡೋದಕ್ಕೆ ಹೇಳಿರ್ತಾರೆ. ಆಮೇಲೆ ಅವನ್ ಸಿಚುವೇಶನ್ ಕ್ರಿಟಿಕಲ್ ಆದಾಗ ICU ನಲ್ಲಿ ಟ್ರೀಟ್ಮೆಂಟ್ ಕೊಡೋ ಡ್ರಾಮಾ ಮಾಡಿ ಕೊಲೆ ಮಾಡ್ಬಿಟ್ರು. ಅಫ್ಜಲ್ ಹೆಸರನ್ನ ಬಾಯಿ ಬಿಡಬಾರ್ದು ಅಂತ ಅಬ್ದುಲ್ ತಾಯಿಗೆ ಹೆದರ್ಸಿರೋ ದಿಲಾವರ್ MP ರಾವತ್ ಕಡೆ ಅವನೇ. ಇನ್ನು ಹೋಟೆಲ್ ಓನರ್ ಆಗಿರೋ ಪಂಕಜ್ MP ರಾವತ್ ಅವ್ರ ಪಾರ್ಟಿಗೆ ಫಂಡ್ ಕೊಡ್ತಾ ಇದ್ದ. ಅಬ್ದುಲ್ ನ ಕೊಲ್ಲಕ್ಕೆ ಡಾಕ್ಟರ್ಸ್ ಅಕೌಂಟ್ಗೆ MP ರಾವತ್ ಹಣ ಹಾಕ್ಸಿರೋದು ಇದೇ ಪಂಕಜ್ ಕಡೆಯಿಂದ. MP ರಾವತ್ಗೆ ಎದುರಾಳಿಯಾಗಿದ್ದ ಫರ್ವೇಜ್ ಶೇಖ್ ಅವರಿಗೆ ಲೋಕಲ್ ನಲ್ಲಿ ಬೆಂಬಲ ಜಾಸ್ತಿ ಇತ್ತು. ಅದಕ್ಕೆ ಈ ರಾವತ್ ಪಂಕಜ್ ಅವ್ರ ಹೆಲ್ಪ್ ತಗೊಂಡು ಹನಿಮೂನ್ಗೆ ಪಂಕಜ್ ಅವ್ರ ಹೋಟೆಲ್ಗೆ ಹೋಗಿದ್ದ ಶಗುಫ್ತಾ ಶಮೀಮ್ ಇಂಟಿಮೇಟ್ ಆಗಿದ್ದ ವಿಡಿಯೋನ ಸ್ಪೈ ಕ್ಯಾಮ್ ಮೂಲಕ ರೆಕಾರ್ಡ್ ಮಾಡಿಸಿ ಅದನ್ನ ಲೀಕ್ ಮಾಡಿಸಿದ್ರು. ಯಾಕೆ ಗೊತ್ತಾ, ಈ ಫರ್ವೇಜ್ ಶೇಖ್ ಅವ್ರ ಮಗಳೇ ಶಮೀಮ್. ರಾವತ್ ಅವ್ರ ಉದ್ದೇಶ ಏನಂದ್ರೆ ಆ ವಿಡಿಯೋನ ಲೀಕ್ ಮಾಡಿ ಫರ್ವೇಜ್ ಅವ್ರ ಮರ್ಯಾದೆ ತೆಗೆಯೋದೇ ಆಗಿತ್ತು. ಮುಂದಿನ ದಿನಗಳಲ್ಲಿ ಪಂಕಜ್ ಏನಾದ್ರು MP ರಾವತ್ ಅವರೇ ಆ ವಿಡಿಯೋನ ಲೀಕ್ ಮಾಡಿಸಿದ್ದು ಅಂತ ಯಾರಿಗಾದ್ರೂ ಹೇಳ್ಬಿಟ್ರೆ ಇವ್ರ ಪೊಲಿಟಿಕಲ್ ಕೆರಿಯರ್ ಗೆ ತೊಂದರೆ ಆಗುತ್ತೆ. ಅದಕ್ಕೇನೆ ರಾವತ್ ಪಂಕಜ್ ಕೋಲ್ಕತ್ತಾನಲ್ಲಿ ಇರೋದನ್ನ ತಿಳ್ಕೊಂಡು ಒಂದು ಗ್ಯಾಂಗ್ ಇಂದ ಕಿಡ್ನಾಪ್ ಮಾಡಿಸಿದ್ದಾರೆ. ಇನ್ನು ದಿಲಾವರ್ ರಾವತ್ ಅವ್ರ ಎಲ್ಲಾ ಕ್ರೈಮ್ಗೂ ಸಪೋರ್ಟ್ ಮಾಡ್ತಿದ್ದ ವ್ಯಕ್ತಿ. ಮುಂದಿನ ದಿನಗಳಲ್ಲಿ ಅವನಿಂದ ತೊಂದರೆ ಆಗ್ಬಾರ್ದು ಅಂತ ದಿಲಾವರ್ ಕತೆನ ಕೂಡ ಮುಗಿಸಿದ್ದಾರೆ. ಇನ್ನು ಜಸ್ಟಿಸ್ ತ್ಯಾಗಿ ಕಡೆಯಿಂದ ಏನು ಥ್ರೆಟ್ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ರಾವತ್ ಅವರಿಗೇನು ತೊಂದರೆ ಕೊಟ್ಟಿಲ್ಲ. ಬಟ್ ಅಂದ್ರೂನು ರಾವತ್ ನ ನಂಬೋದಕ್ ಆಗಲ್ಲ. ಅದಕ್ಕೇನೆ ನಿಮ್ನ ತ್ಯಾಗಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಕಳಿಸ್ದೆ. ನಾನು ಡೆಲ್ಲಿಗೆ ಹೋಗಿ ರಾವತ್ ವಿರುದ್ಧ ವಾರೆಂಟ್ ತಗೊಂಡು ಬರ್ತೀನಿ, ನೀವು MP ರಾವತ್ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ. ಈಗ ಶರ್ಮಾ MP ರಾವತ್ ನ ಫಾಲೋ ಮಾಡ್ತಾರೆ. ರಾವತ್ಗೆ ಯಾರು ಸ್ಟ್ರೇಂಜರ್ ಕಾಲ್ ಮಾಡಿ ಒಂದು ಪ್ಲೇಸ್ ಗೆ ಬರೋದಕ್ಕೆ ಹೇಳಿರ್ತಾನೆ. ಅಲ್ಲೋಗ್ ನೋಡಿದ್ರೆ ಯಾರು ಇಲ್ಲ. ಆಕ್ಚುಲಿ ರಾವತ್ಗೆ ಟ್ರ್ಯಾಪ್ ಸೆಟ್ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ಶರ್ಮಾ. ಆ MMS ವಿಡಿಯೋ ಲೀಕ್ ಮಾಡಿರೋದು ನೀವೇ ಅನ್ನೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ, ನಾನ್ ಹೇಳೋ ಜಾಗಕ್ಕೆ ಬನ್ನಿ ಅಂತ ಹೇಳಿ ಕರ್ಸ್ಕೊಂಡಿದ್ದಾರೆ. ಈಗ ರಾವತ್ ಮೇಲೆ ಅಟ್ಯಾಕ್ ಮಾಡಿ ಅವ್ರು ಅನ್ಕಾನ್ಶಿಯಸ್ ಆದ್ಮೇಲೆ ಕಟ್ ಹಾಕ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಅಲ್ಲಿಗೆ ಬರ್ತಾರೆ. ಏನ್ರಿ ಶರ್ಮಾ, ನಾನು ಕಣ್ಣಿಡೋದಕ್ಕೆ ಹೇಳಿದ್ದೆ ಅಷ್ಟೇ, ನೀವು ಕಿಡ್ನಾಪೇ ಮಾಡ್ಬಿಟ್ರ? ನನಗ್ ಚೆನ್ನಾಗ್ ಗೊತ್ತಿತ್ತು ಈ ಕಿಡ್ನಾಪ್ ಗಳ ಹಿಂದೆ ಇರೋ ವ್ಯಕ್ತಿಗೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ. ಆ ದಿನ ನೀವು 2 ದಿನ ರಜೆ ತಗೊಂಡು ಹೋದಾಗ್ಲೇ ನನ್ಗೆ ನಿಮ್ ಮೇಲೆ ಡೌಟ್ ಇತ್ತು. ನೆಕ್ಸ್ಟ್ ಡೇನೆ ನೀವು ಪಬ್ ನ ಔಟ್ ಸೈಡ್ ಇರೋದ್ನ ನೋಡ್ದೆ. ದಿಲಾವರ್ನ ಆ ಹುಡುಗಿ ಕಿಡ್ನಾಪ್ ಮಾಡಿ ತ್ಯಾಗಿ ಅವ್ರ ಕಾರ್ ಡಿಕ್ಕಿನಲ್ಲಿ ಇಟ್ಟಾಗ ನೀವು ಕೂಡ ಅಲ್ಲೇ ಇದ್ರಿ. ಆಮೇಲೆ ಪ್ಲಾನ್ ಪ್ರಕಾರ ದಾರಿ ಮಧ್ಯೆ ತ್ಯಾಗಿ ಕಾರ್ ರಿಪೇರಿ ಆಗಿದೆ ಅಂತ ಡ್ರಾಮಾ ಮಾಡ್ತಿರೋ ಗ್ಯಾಪ್ ನಲ್ಲಿ ಡಿಕ್ಕಿನಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ ದಿಲಾವರ್ನ ತ್ಯಾಗಿ ರೆಗ್ಯುಲರ್ ಆಗಿ ವಿಕ್ಟಿಮ್ಸ್ ಗೆ ಟಾರ್ಚರ್ ಮಾಡ್ತಿದ್ದ ಜಾಗಕ್ಕೆ ಸಾಕ್ಸಿರೋದು ನೀವೇ. ನಿನ್ ಮೊಬೈಲ್ ನಂಬರ್ ನ ನಿನ್ ಕೈಯಲ್ಲೇ ಕೊಟ್ಟು ಅದ್ರ ಕಾಲ್ ಲೊಕೇಶನ್ ನ ಚೆಕ್ ಮಾಡೋದಕ್ಕೆ ಹೇಳ್ದೆ. ಆದ್ರೆ ನಾನು ಈ ಕೇಸ್ಗೆ ಸಂಬಂಧಪಟ್ಟ ಯಾವ್ದೋ ವಿಕ್ಟಿಮ್ ನ ನಂಬರ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡು ನಾನ್ ಕೊಟ್ಟಿರೋ ನಂಬರ್ ಯಾವ್ದು ಅಂತಾನು ನೋಡ್ದೆ. ಅದ್ರ ಕಾಲ್ ಡೀಟೇಲ್ ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರಿ. ಆಗ್ಲೇ ನನ್ಗೆ ಗೊತ್ತಾಯ್ತು ಎಲ್ಲೆಲ್ಲ ಕಿಡ್ನಾಪ್ ಆಗಿದ್ಯೋ ಆ ಜಾಗದಲ್ಲೆಲ್ಲ ನಿಮ್ ನಂಬರ್ ಆಕ್ಟಿವ್ ಆಗಿತ್ತು ಅಂತ. ತ್ಯಾಗಿ ಅವ್ರ ಫೋನ್ ಲೊಕೇಶನ್ ಅಫ್ಜಲ್ ಅವ್ರ ಗ್ಯಾರೇಜ್ ಹತ್ರ ಸ್ಪಾಟ್ ಆಗಿತ್ತು. ನಿನ್ ನಂಬರ್ ಕೂಡ ಸೇಮ್ ಲೊಕೇಶನ್ ನಲ್ಲೇ ಆಕ್ಟಿವ್ ಆಗಿತ್ತು.
ಆಗ್ಲೇ ಅನ್ಕೊಂಡೆ ಇದ್ರಲ್ಲಿ ನೀನ್ ಕೂಡ ಭಾಗಿಯಾಗಿದ್ದೀಯಾ ಅಂತ. ಯಾಕಂದ್ರೆ ನೆಕ್ಸ್ಟ್ ಡೇನೆ ಅಫ್ಜಲ್ ಮಿಸ್ಸಿಂಗ್. ತ್ಯಾಗಿ ಸರ್ ಹೊರಗಡೆ ಬನ್ನಿ, ನನ್ಗೆ ಎಲ್ಲ ಗೊತ್ತಾಗಿದೆ. ರಾವತ್ ಪಂಕಜ್ ಹಾಗೇನೆ ದಿಲಾವರ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ನಾನೇ ಸುಳ್ಳು ಹೇಳ್ದೆ. ಯಾಕೆ ಗೊತ್ತಾ, ನನಗೆ ನಿಮ್ ಮೇಲೆ ಡೌಟ್ ಬಂದಿರೋ ವಿಷಯ ನಿಮ್ಮಿಬ್ಬರಿಗೆ ಗೊತ್ತಾಗದೆ ಇರ್ಲಿ ಅಂತ. ಆಗ್ಲೇ ನನ್ನಿಂದ ನಿಮ್ ನೆಕ್ಸ್ಟ್ ಮೂವ್ ಏನು ಅನ್ನೋದು ತಿಳ್ಕೊಳ್ಳೋದಕ್ ಸಾಧ್ಯ. ನೀವು ಖಂಡಿತ ರಾವತ್ ನ ಕಿಡ್ನಾಪ್ ಮಾಡ್ತೀರಾ ಅನ್ಕೊಂಡೆ ಫಾಲೋ ಮಾಡ್ದೆ. ಪಂಕಜ್ ಟ್ರೈನ್ ಟಿಕೆಟ್ ನ ಬುಕ್ ಮಾಡಿದ್ದೀನಾನೆ. ತ್ಯಾಗಿ ಸರ್ ನೀವು ಕೂಡ ಸೇಮ್ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡಿದ್ದೀರಾ. ಟಿಕೆಟ್ ಬುಕಿಂಗ್ ಡೀಟೇಲ್ ನ ಚೆಕ್ ಮಾಡಿದಾಗ ಇದೆಲ್ಲ ನನಗೆ ಗೊತ್ತಾಯ್ತು. ಆಮೇಲೆ ಪಂಕಜ್ ನ ಕಿಡ್ನಾಪ್ ಮಾಡಿ ಟ್ರೈನ್ ಸ್ಟೇಷನ್ ಹತ್ರ ಬರೋಕು ಮುಂಚೆ ಟನಲ್ ನಲ್ಲಿ ಚೈನ್ ಪುಲ್ಲಿಂಗ್ ಮಾಡಿ ಟ್ರೈನ್ ನ ನಿಲ್ಸಿದ್ಮೇಲೆ ಶರ್ಮಾ ಹೆಲ್ಪ್ ತಗೊಂಡು ಪಂಕಜ್ ನ ಸಾಕ್ಸ್ಬಿಟ್ರಿ. ಆ ವೆಡ್ಡಿಂಗ್ ವಿಡಿಯೋನಲ್ಲಿ ಆ ಡಾಕ್ಟರ್ ಕಪಲ್ ಕಾಣೆ ಆಗ್ತಿದ್ದಂಗೆ ಶರ್ಮಾ ಕೂಡ ಕಾಣೆ ಆಗ್ಬಿಟ್ರು. ಆಗ್ಲೇ ಗೊತ್ತಾಯ್ತು ಅವರಿಬ್ರು ಮನೆಗೆ ಹೋಗ್ತಿರೋ ದಾರಿಯಲ್ಲಿ ಅವ್ರನ್ನ ಅಡ್ಡ ಹಾಕಿ ಡ್ರಾಪ್ ಕೇಳೋ ನೆಪದಲ್ಲಿ ಅವರಿಬ್ಬರಿಗೆ ಮತ್ಬರೋ ಔಷಧಿನ ಹಾಕಿ ಕಿಡ್ನಾಪ್ ಮಾಡಿದ್ದೀರಾ. ಆಮೇಲೆ ಇಬ್ಬರು ಫೋನ್ ನ ಫಾರೆಸ್ಟ್ ನಲ್ಲಿ ಬಿಸಾಡಿ ಅದನ್ನ ನೀವೇ ಕಂಡು ಹಿಡಿಯೋ ತರ ಡ್ರಾಮಾ ಕೂಡ ಮಾಡಿದ್ದೀರಾ. ಆಮೇಲೆ ಪಬ್ ನಲ್ಲಿ ದಿಲಾವರ್ನ ಕಿಡ್ನಾಪ್ ಮಾಡೋಕೆ ಹೆಲ್ಪ್ ಮಾಡಿದ ಹುಡುಗಿ ಹತ್ರ ವಿಚಾರಿಸಿದಾಗ ಅವನ್ನ ಕಿಡ್ನಾಪ್ ಮಾಡೋಕೆ ಹೇಳಿರೋದು ಶರ್ಮಾನೆ ಅಂತ ಗೊತ್ತಾಗಿದೆ. ತ್ಯಾಗಿ ಹೇಳ್ತಾರೆ, ನೋಡಿ ಆಸ್ ಎ ಜಡ್ಜ್ ಆಗಿ ಅವ್ರಗಳ ವಿರುದ್ಧ ಆಧಾರಗಳು ಇಲ್ದೇ ಇರೋದ್ರಿಂದ ಅವ್ರಿಗೆ ಶಿಕ್ಷೆ ಕೊಡ್ಸೋದಕ್ಕೆ ಆಗಿರ್ಲಿಲ್ಲ. ಯಾವಾಗ ಅಬ್ದುಲ್ ಅವ್ರ ತಾಯಿ ನನ್ ಕೆನ್ನೆಗೆ ಹೊಡೆದ್ರು ಆಗ್ಲೇ ಗೊತ್ತಾಯ್ತು ನನ್ನಿಂದ ತಪ್ಪಾಗಿದೆ ಅಂತ. ಅದಕ್ಕೆ ಶರ್ಮಾ ಹೆಲ್ಪ್ ತಗೊಂಡು ಇವ್ರನ್ನೆಲ್ಲ ಕಿಡ್ನಾಪ್ ಮಾಡಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ತರ ಮಾಡಿದೆ. ಅದನ್ನ ರೆಕಾರ್ಡ್ ಕೂಡ ಮಾಡಿದ್ದೀನಿ. ಅವ್ರು ಯಾರು ಸತ್ತಿಲ್ಲ, ಜಸ್ಟ್ ಅನ್ಕಾನ್ಶಿಯಸ್ ಆಗಿದ್ದಾರೆ ಅಷ್ಟೇ. ನೀವು ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ. ನಾನ್ ಮಾಡಿರೋದು ಅಪರಾಧ ಅನ್ಸಿದ್ರೆ ನಾಳೆನೆ ನಮ್ ಮನೆಗ್ ಬಂದು ನನ್ನ ಕೂಡ ಅರೆಸ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಏನೇ ಆಗಿದ್ರು ತ್ಯಾಗಿ ಟಾರ್ಚರ್ ಮಾಡಿರೋ ಪ್ರತಿಯೊಬ್ರು ಕೂಡ ಕಲ್ಪ್ರಿಟ್ಗಳೇ. ರಾವತ್ ಆ ವಿಡಿಯೋನ ಲೀಕ್ ಮಾಡಿಸಿದ್ರಿಂದ ಶಮೀಮ್ ಸೂಸೈಡ್ ಮಾಡ್ಕೊಂಡ್ಲು. ಅಫ್ಜಲ್ ಬಾಂಬ್ ಇಟ್ಟು ತುಂಬಾ ಜನರನ್ನ ಬಲಿ ತಗೊಂಡ. ಈ ಡಾಕ್ಟರ್ಸ್ ಇಂದ ಅಬ್ದುಲ್ ಸತ್ತೋದ. ಸೊ ಇವರೆಲ್ಲ ಬದುಕಿರಬಾರ್ದು ಅಂತ ಲಕ್ಷ್ಮಿ ಅವ್ರಿಗೆಲ್ಲ ಶೂಟ್ ಮಾಡಿ ನೆಕ್ಸ್ಟ್ ಡೇ ಮೀಡಿಯಾಗೆ ಹೇಳಿಕೆ ಕೊಡ್ತಾರೆ. ಇವರೆಲ್ಲ ಕಿಡ್ನಾಪ್ ಆಗಿದ್ದ ಜಾಗದಲ್ಲೇ ಸತ್ತೋಗಿದ್ರು, ಕಿಡ್ನಾಪರ್ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಅಂತ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.